ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಜುಬಿಲಿ ವರ್ಷದಲ್ಲಿದ್ದೇವೆ. ಈ ಒಂದು ಜುಬಿಲಿ ವರ್ಷದಲ್ಲಿ ನಾವು ಎಷ್ಟೋ ಆಶೀರ್ವಾದಗಳನ್ನು ಪಡೆದಿದ್ದೇವೆ. ವಿಶೇಷವಾಗಿ ಈ ಒಂದು ಆರಾಧನೆಯ ಸಮಯದಲ್ಲಿ ಭಾರತ ದೇಶದಲ್ಲಿ ಈ ಧರ್ಮಸಭೆಯಲ್ಲಿ ಬಲಿಪೂಜೆ ಒಂದು ಸಂದರ್ಭದಲ್ಲಿ ನಡೆದ ಪರಮ ಪ್ರಸಾದದ ಈ ಮೊದಲನೆಯ ಈ ಒಂದು ಅದ್ಭುತವನ್ನು ನಾವು ಧ್ಯಾನಿಸಿ ಅದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಅದಕ್ಕಾಗಿ ಪ್ರಾರ್ಥಿಸಲಿದ್ದೇವೆ. ನಮಗೆಲ್ಲರಿಗೆ ತಿಳಿದಿರುವ ಹಾಗೆ ಕೇರಳದ ಈ ಒಂದು ಥೆಲೆಸರಿ ಮಹಾಧರ್ಮ ಪ್ರಾಂತ್ಯದಲ್ಲಿ ಕ್ರಿಸ್ತರಾಜರ ದೇವಾಲಯದಲ್ಲಿ ವಿಲ್ಲಕನೂರ್ ಎಂಬ ಒಂದು ಗ್ರಾಮದಲ್ಲಿ ಹೇಗೆ ಬಲಿಪೂಜೆಯ ಒಂದು ಆರಾಧನೆಯ ಸಮಯದಲ್ಲಿ ಪರಮ ಪ್ರಸಾದದ ಆ ಒಂದು ಆರಾಧನೆಯ ಸಮಯದಲ್ಲಿ ಯೇಸುವಿನ ಒಂದು ಪ್ರತಿಬಿಂಬವು, ಯೇಸುವಿನ ಒಂದು ಮುಖದ ಛಾಯೆಯು ಆ ಒಂದು ಪ್ರತ್ಯಕ್ಷವಾಗಿ ಜಗದ್ಗುರುಗಳು ಇದನ್ನು ಭಾರತ ದೇಶದಲ್ಲಿ ನಡೆದ ಪರಮ ಪ್ರಸಾದದ ಮೊದಲನೆಯ ಅದ್ಭುತ ಎಂದು ಘೋಷಿಸಿ ಪ್ರಸ್ತಾಪಿಸಿ ಅದನ್ನು ಪ್ರಕಟಣೆ ಮಾಡುತ್ತಿರುವಾಗ ಈ ಒಂದು ಪರಮ ಪ್ರಸಾದದ ಅದ್ಭುತಕ್ಕಾಗಿ ಕೃತಜ್ಞತೆಯನ್ನು ಅಲ್ಲದೆ ಗೌರವವನ್ನು ಸಲ್ಲಿಸಿ ಪರಮ ಪ್ರಸಾದದಲ್ಲಿರುವ ಭಕ್ತಿ ನಮಗೆ ಹೆಚ್ಚಿಸಲೆಂದು ಈ ಆರಾಧನೆಯ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ವಿಶೇಷವಾದ ಈ ಒಂದು ಆರಾಧನೆಗೆ ನಿಮ್ಮನ್ನು ನಾನು ಸ್ವಾಗತಿಸುತ್ತೇನೆ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವಪುತ್ರ ನಿಮಗಾರಾಧನೆ, ಯೇಸು ದೇವಾ ನಿಮಗಾರಾಧನೆ. 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 ನಿನ್ನ ಸನ್ನಿಧಿಗೆ ನನ್ನ ಬರಮಾಡಿದೆ ಪ್ರಭು ಯೇಸು ಕ್ರಿಸ್ತ ನಿಮಗಾರಾಧನೆ. ನಿಮ್ಮ ಸನ್ನಿಧಿಗೆ ನನ್ನ ಬರಮಾಡಿದೆ ಪ್ರಭು ಯೇಸು ಕ್ರಿಸ್ತ ನಿಮಗಾರಾಧನೆ. ಹೋಸನ ಹಲ್ಲೆಲೂಯಾ, 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 ಹೋಸನ ಹಲ್ಲೆಲೂಯಾ. ನಮಗೆ ಬಿಡುಗಡೆ ನೀಡುವ, ನಮಗೆ ಸೌಖ್ಯ ನೀಡುವ, ನಮ್ಮನ್ನು ವಿಮೋಚಿಸುವ ಸ್ವರ್ಗದ ಭೋಜನವೇ, ಸಕಲ ದೂತರುಗಳ ಭೋಜನವೇ, ನಿಮಗೆ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದಲೂ ಆರಾಧನೆ. ಸ್ವರ್ಗದ ಭೋಜನವೇ ಆರಾಧನೆ, ದೂತರ ಭೋಜನವೇ ಆರಾಧನೆ. ಸ್ವರ್ಗದ ಭೋಜನವೇ ಆರಾಧನೆ, ದೂತರ ಭೋಜನವೇ ಆರಾಧನೆ. ನನ್ನ ಬಿಡುಗಡೆ ನೀ, ನನ್ನ ಸೌಖ್ಯವು ನೀ,
ವಿಮೋಚಕನೇ ನಿಮಗಾರಾಧನೆ. ನನ್ನ ಬಿಡುಗಡೆ ನೀ, ನನ್ನ ಸೌಖ್ಯವು ನೀ, ನನ್ನ ವಿಮೋಚಕನೇ ನಿಮಗಾರಾಧನೆ. ಹೋಸನಾ ಹೋಸಲೆಲೂಯಾ ಹೋಸನಾ ಹಲ್ಲೆಲೂಯಾ ಹೋಸನಾ ಹಲ್ಲೆಲೂಯಾ ಹೋಸನಾ ಹಲ್ಲೆಲೂಯಾ ಹೋಸನಾ ಹಲ್ಲೆಲೂಯಾ ಹೋಸನಾ ಹಲ್ಲೆಲೂಯಾ ಹೋಸನಾ ಹಲ್ಲೆಲೂಯಾ ಹೋಸನಾ ಹಲ್ಲೆಲೂಯಾ. ಯೋವಾನ 14ನೇ ಅಧ್ಯಾಯ 6ನೇ ವಚನ. ಮಾರ್ಗವು ಸತ್ಯವೂ ಜೀವವೂ ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರು ತಂದೆಯ ಬಳಿಗೆ ಬರಲಾರರು ಎಂದು ತಿಳಿಸಿದ ಸ್ವರ್ಗದ ಹೆದ್ದಾರಿಯೇ, ಯುವಜನ ಶಕ್ತಿಯೇ, ನಿಮಗೆ ಆರಾಧನೆ. ಸ್ವರ್ಗದ ಹೆದ್ದಾರಿಯೇ ಆರಾಧನೆ, ಯುವಜನ ಶಕ್ತಿಯೇ ಆರಾಧನೆ. ಸ್ವರ್ಗದ ಹೆದ್ದಾರಿಯೇ ಆರಾಧನೆ, ಯುವಜನ ಶಕ್ತಿಯೇ ಆರಾಧನೆ. ನನ್ನ ಮಾರ್ಗವು ನೀ, ನನ್ನ ಸತ್ಯವು ನೀ, ನನ್ನ ಜೀವವು ನೀ, ನಿಮಗಾರಾಧನೆ. ನನ್ನ ಮಾರ್ಗವು ನೀ, ನನ್ನ ಸತ್ಯವು ನೀ, ನನ್ನ ಜೀವವು ನೀ, ನಿಮಗಾರಾಧನೆ. ಹೋಸನಾ ಹಲ್ಲೆಲೂಯಾ 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 ಹೋಸನಾ ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಆರಾಧನೆಯ ಸಮಯದಲ್ಲಿ ನಾವು ವಿಶೇಷವಾಗಿ ಈ ಜುಬ್ಲಿ ವರ್ಷದಂದು ಭಾರತ ದೇಶದಲ್ಲಿ ನಡೆದ ಬಲಿಪೂಜೆಯ ಒಂದು ಆರಾಧನೆಯ ಸಮಯದಲ್ಲಿ ನಡೆದ ಪರಮ ಪ್ರಸಾದದ ಈ ಮೊದಲನೆಯ ಅದ್ಭುತವನ್ನು ನಾವು ಧ್ಯಾನಿಸಿ, ಅಲ್ಲದೆ ಆ ಒಂದು ಪರಮ ಪ್ರಸಾದದ ಭಕ್ತಿಗಾಗಿ ನಾವು ಪ್ರಾರ್ಥಿಸಲಿದ್ದೇವೆ. ಈ ಆರಾಧನೆಯ ಸಮಯದಲ್ಲಿ 3 ಪ್ರಶ್ನೆಗಳನ್ನು ನಾವು ಧ್ಯಾನಿಸೋಣ. ಮೊದಲನೆಯ ಪ್ರಶ್ನೆ, ಎಲ್ಲಿ ಈ ಒಂದು ಪರಮ ಪ್ರಸಾದದ ಅದ್ಭುತ ಸಂಭವಿಸಿತು, ಹೇಗೆ ಸಂಭವಿಸಿತು, ಅಲ್ಲದೆ ಈ ಒಂದು ಪರಮ ಪ್ರಸಾದದ ಅದ್ಭುತವಾದ ಈ ಒಂದು ಸಂದೇಶವಾದರೂ ಏನು, ಇದರ ಒಂದು ಗುರಿಯಾದರೂ ಏನು. ಪ್ರೈಸ್ ದ ಲಾರ್ಡ್. Praise the Lord. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ. Hallelujah. ಪ್ರಿಯ ಸಹೋದರ ಸಹೋದರಿಯರೇ, ಭಾರತ ದೇಶದಲ್ಲಿ ನಡೆದ ಈ ಒಂದು ಮೊದಲನೆಯ ದ ಫಸ್ಟ್ ಯೂಕರಿಸ್ಟಿಕ್ ಮಿರಕಲ್ ಇನ್ ಇಂಡಿಯಾ, ಇದನ್ನು ನಾವು ಧ್ಯಾನಿಸಿ ಪ್ರಾರ್ಥಿಸಿರುವಾಗ ಅಗಸ್ಟಿನ್ ಲಿಗರಿ ಒಂದು ಮಾತನ್ನು ಹೇಳುತ್ತಾರೆ. ದ ಲಾರ್ಡ್ ವೇಟ್ಸ್ ಫಾರ್ ಯು ಎವ್ರಿ ಡೇ, ದೇ ವೇಟ್ಸ್ ಫಾರ್ ಯು ಇನ್ ದ ಯೂಕ್ರಿಸ್ಟ್, ಇಟ್ ವೇಟ್ಸ್ ಫಾರ್ ಯು ಇನ್ ದ ಟ್ಯಾಬರ್ನ್ಯಾಕಲ್.
He waits for you in the adoration, and especially He waits for you each time the priest offers Mass on the altar. ಜೀವಂತ ದೇವರು ನಮಗಾಗಿ ಯಾವತ್ತೂ ಕಾಯುತ್ತಾ ಇರುತ್ತಾರೆ. ವಿಶೇಷವಾಗಿ ಪರಮಪ್ರಸಾದದ ಒಂದು ಪಟ್ಟಿಗೆಯಲ್ಲಿ ದಿವ್ಯ ಆರಾಧನೆಯ ಸಮಯದಲ್ಲಿ ಪ್ರತಿ ಸಾರಿ ಬಲಿಪೂಜೆಯನ್ನು ಅರ್ಪಿಸಿದಾಗ, ಗುರುಗಳು ಬಲಿಪೂಜೆಯನ್ನು ಅರ್ಪಿಸಿದಾಗ ಜೀವಂತ ದೇವರು ಬರುತ್ತಾ ಇರುತ್ತಾರೆ. ಇನ್ನು ವಿಶೇಷವಾಗಿ ವಿಲಕ್ನೂರ್ ಆ ಒಂದು ಗ್ರಾಮದಲ್ಲಿ ಕ್ರಿಸ್ತರಾಜರ ಆ ಒಂದು ದೇವಾಲಯದಲ್ಲಿ ನಡೆದ ಪರಮಪ್ರಸಾದದ ಈ ಒಂದು ಅದ್ಭುತವನ್ನು ಧ್ಯಾನಿಸುತ್ತಿರುವಾಗ ಎಲ್ಲಿ ನಡೆಯಿತು? ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ತಿಳಿದಿರುವ ಹಾಗೆ ಇದು ನಡೆದಿದ್ದು ಇದೇ ಒಂದು ತೆಲೆಶ್ಶೇರಿ ಮಹಾಧರ್ಮ ಪ್ರಾಂತ್ಯದಲ್ಲಿ, ಕಣ್ಣೂರು ಜಿಲ್ಲೆಯಲ್ಲಿರುವ ಒಂದು ತೆಲೆಶ್ಶೇರಿ ಕ್ರೈಸ್ತ ರಾಜರ ಒಂದು ದೇವಾಲಯ. 2013 ನವಂಬರ್ 15ನೇ ತಾರೀಕಿನಂದು ಫಾದರ್ ಥಾಮಸ್ ಪೊಟಿಕಲ್ ಆ ಒಂದು ಬಲಿಪೂಜೆಯನ್ನು ಅರ್ಪಿಸುತ್ತಿರುವಾಗ ಮುಂಜಾನೆ 7 ಗಂಟೆಗೆ ಎಲ್ಲ ಭಕ್ತಾದಿಗಳ ಜೊತೆಗೆ ಬಲಿಪೂಜೆಯನ್ನು ಅರ್ಪಿಸುತ್ತಿರುವಾಗ, ಇದು ನಮ್ಮ ಕ್ರೈಸ್ತ ಒಂದು ವಿಶ್ವಾಸ. ಧರ್ಮ ಪ್ರಬೋಧನೆಯಲ್ಲಿ ನಾವು ಓದುತ್ತೇವೆ 13:24 ಸಂಖ್ಯೆ, ಯಾವಾಗ ಗುರುಗಳು ಈ ರೊಟ್ಟಿ ದ್ರಾಕ್ಷಾರಸದ ಮೇಲೆ ಕೈ ಇಟ್ಟು ಪ್ರಾರ್ಥಿಸುತ್ತಾರೆಯೋ ಇದು ನಿಜವಾಗಿಯೂ ಯೇಸುನಾಥರ ಒಂದು ಶರೀರ ಮತ್ತು ರಕ್ತವಾಗಿ ಮಾರ್ಪಡುತ್ತದೆ. ಆ ಒಂದು 7 ಗಂಟೆಯ ಮುಂಜಾನೆಯ ಈ ಒಂದು ಸಮಯದಲ್ಲಿ 2013 ನವಂಬರ್ 15ನೇ ತಾರೀಕು ಫಾದರ್ ಥಾಮಸ್ ಆ ಬಲಿಪೂಜೆಯನ್ನು ಅರ್ಪಿಸಿ ಅರ್ಪಣಾ ಒಂದು ರೊಟ್ಟಿ ಆ ದ್ರಾಕ್ಷಾರಸದ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದಾಗ ಹಂತವಾಗಿ ಕ್ರಮೇಣವಾಗಿ ಆ ಒಂದು ಕಪ್ಪು ಚುಕ್ಕೆಯನ್ನು ಆ ರೊಟ್ಟಿಯ ಮೇಲೆ ಕಾಣ್ತಾರೆ. ಸ್ವಲ್ಪ ಆಶ್ಚರ್ಯವಾಗ್ತದೆ, ಭಯವಾಗ್ತದೆ. ಕೊನೆಗೆ ಆ ಒಂದು ಕಪ್ಪು ಚುಕ್ಕೆ, ಆ ಒಂದು ಚಿಕ್ಕ ಒಂದು ಗಾತ್ರದ ಒಂದು ಚುಕ್ಕೆ ಹಂತವಾಗಿ ಪ್ರಸರಿಸಿ ಬೆಳೆದು ಯೇಸುವಿನ ಪ್ರತಿಬಿಂಬವಾಗಿ ಯೇಸುವಿನ ಒಂದು ಮುಖದ ಛಾಯೆಯಾಗಿ ಮಾರ್ಪಡುತ್ತದೆ. ಕೊನೆಗೆ ಆ ಒಂದು ಪೀಠದ ಮಕ್ಕಳಿಗೂ ಆ ಭಕ್ತಾದಿಗಳಿಗೂ ಅವನು ಆಹ್ವಾನಿಸಿ ಇದು ನೋಡೆಂದು ತೋರಿಸುತ್ತಾರೆ. ಇದು ನಿಜವಾಗಿಯೂ ಅಲ್ಲ ಸತ್ಯವಾಗಿದೆಯೋ ಅಥವಾ ನನ್ನ ಒಂದು ಭ್ರಮೆಯು? ಪ್ರಿಯ ಸಹೋದರ ಸಹೋದರಿಯರೇ, ಈ ರೀತಿಯಾಗಿ ಬಲಿಪೂಜೆ ಸಮಯದಲ್ಲಿ ಈ ರೊಟ್ಟಿಯ ಆ ಒಂದು ಅರ್ಪಣಾ ಸಮಯದಲ್ಲಿ ಯೇಸುವಿನ ಒಂದು ಮುಖದ ಆ ಒಂದು ಪ್ರತಿಬಿಂಬವು ಛಾಯೆಯು ಬಂದಾಗ ಗೌರವದಿಂದ ಅದನ್ನು ಪರಮಪ್ರಸಾದದ ಪೆಟ್ಟಿಗೆಯಲ್ಲಿಟ್ಟು ಕೊನೆಗೆ ಧರ್ಮಗುರುಗಳಿಗೆ ತಿಳಿಸಿ, ಬಿಷಪರಿಗೆ ತಿಳಿಸಿ, ಈ ರೀತಿಯಾಗಿ ಬಲಿಪೂಜೆ ಸಮಯದಲ್ಲಿ ಈ ರೀತಿಯಾಗಿ ನಾನು ಅರ್ಪಿಸಿದ ರೊಟ್ಟಿಯ ಮೇಲೆ ಯೇಸುವಿನ ಒಂದು ಮುಖದ ಛಾಯೆಯು, ಮುಖದ ಪ್ರತಿಬಿಂಬವು ಬಂದಿದೆ ಎಂಬುದನ್ನು ತಿಳಿಸಿದಾಗ ಆ ಒಂದು ತೆಲೆಶ್ಶೇರಿ ಧರ್ಮಾಧ್ಯಕ್ಷರುಗಳು ನಮ್ಮ ಕಾದೆಯ ಪ್ರಕಾರ, ಈ ಒಂದು ಪಂಡಿತರ ಆ ಒಂದು ಸಲಹೆಯ ಪ್ರಕಾರ ಕ್ರೈಸ್ಟ್ ದ ಕಿಂಗ್ ಯೂನಿವರ್ಸಿಟಿ ಬೆಂಗಳೂರಿಗೆ ಕಳಿಸಿ ರಾಸಾಯನಿಕವಾಗಿ ಎಲ್ಲ ರೀತಿಯಿಂದ ಪರೀಕ್ಷಿಸಿ, ವಿಜ್ಞಾನಿಗಳು ಧರ್ಮ ಪಂಡಿತರು ಎಲ್ಲವನ್ನೂ ಪರೀಕ್ಷಿಸಿ ಹೇಗೆ ಈ ಒಂದು ರೊಟ್ಟಿಯ ಮೇಲೆ ಈ ರೀತಿಯಾಗಿ ಒಂದು ಚಿತ್ರಣ, ಯೇಸುವಿನ ಒಂದು ಚಿತ್ರಣ ಅಲ್ಲದೆ ಇಷ್ಟುವರೆಗೆ ಈ ಒಂದು ಬಣ್ಣ ಮಾತ್ರ ಬದಲಾಗದಂಥ ಒಂದು ಸಂಗತಿ. ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟೋ ವರ್ಷ ವಿವಿಧ ರೀತಿಯಿಂದ ಇದನ್ನು ಸಂಶೋಧನೆ ಪರೀಕ್ಷೆ ಮಾಡಿದರೂ ಸಹ ಕೊನೆಗೆ ಬಂದದ್ದು ಒಂದು ವರದಿ, ಫೈನಲ್ ರಿಪೋರ್ಟ್. ಇದು ಸ್ವಾಭಾವಿಕವಾದದ್ದಲ್ಲ, ಇದು ಮನುಷ್ಯರಿಂದ ಏನು ಮಾಡಿದ್ದಲ್ಲ. ದಿಸ್ ಇಸ್ ಸಮಥಿಂಗ್ ಡಿವೈನ್, ಇಟ್ ಇಸ್ ನಾಟ್ ನ್ಯಾಚುರಲ್. ಒಂದು ವರದಿ, ಇದು ನಮ್ಮಿಂದ ಸಾಧ್ಯವಿಲ್ಲ, ಇದು ದೇವರ ಒಂದು ಮಹಿಮೆ, ಇದು ಒಂದು ಪರಮಪ್ರಸಾದದ ಒಂದು ಮಹಿಮೆ, ದೇವರ ಒಂದು ಆ ದರ್ಶನ. ಪ್ರಿಯ ಸಹೋದರ ಸಹೋದರಿಯರೇ, ಜಗದ್ಗುರುಗಳಿಗೆ ತಿಳಿಸಿ ಮತ್ತೆ ಅದನ್ನು ಪರೀಕ್ಷೆ ಮಾಡಿ, ಎಲ್ಲ ರೀತಿಯಿಂದ ಪರೀಕ್ಷೆ ಮಾಡಿ ಒಂದೇ ಒಂದು ಸಂದೇಶ, ಇದು ಒಂದು ದೇವರು ನಮಗೆ ಕೊಡುತ್ತಿರುವ ಈ ಒಂದು ಸಂದೇಶ. ಈಗೋ ನಿಮ್ಮ ಮಧ್ಯೆ ನಾನು ಇದ್ದೇನೆ, ಬಿಹೋಲ್ಡ್ ಐ ಆಮ್ ವಿತ್ ಯು. ರೊಟ್ಟಿಯ ರೂಪದಲ್ಲಿ ನಾನು ನಿಮ್ಮ ಮಧ್ಯೆ ಇದ್ದೇನೆ. ಮೇ 31ನೇ ತಾರೀಕಿನಂದು ನಮ್ಮ ಭಾರತ ದೇಶದಲ್ಲಿ ಜಗದ್ಗುರುಗಳ ಪ್ರತಿನಿಧಿಯಾಗಿರುವ ಲಿಯೋಪಾರ್ಡಿ ಗಿರೆಲ್ಲಿ ಆ ಒಂದು ವ್ಯಾಟಿಕನ್ ಪ್ರತಿನಿಧಿಯಾಗಿ ಮತ್ತೆ ಒಂದು ವಿಲಕ್ನೂರ್ ಗ್ರಾಮಕ್ಕೆ ಬಂದು ಅದೇ ಒಂದು ಅದ್ಭುತವಾದ ಪರಮಪ್ರಸಾದದ ಆ ಒಂದು ರೊಟ್ಟಿಯನ್ನು ಪ್ರಸ್ತಾಪಿಸಿ, ಪ್ರಕಟಿಸಿ, ಘೋಷಿಸಿ, ಅಲ್ಲದೆ ಈ ಒಂದು ಗ್ರಾಮವನ್ನು ಈ ಒಂದು ಪರಮಪ್ರಸಾದದ ಪುಣ್ಯಕ್ಷೇತ್ರವನ್ನಾಗಿ ಮಾಡಬೇಕು ಎಂದು ಘೋಷಿಸಿದರು, ಅಲ್ಲದೆ ಆಹ್ವಾನಿಸಿದರು. ಪ್ರಿಯ ಸಹೋದರ ಸಹೋದರಿಯರೇ, ಇದು ನಡೆದಿದ್ದು ಇದೇ ನಮ್ಮ ಭಾರತ ದೇಶದಲ್ಲಿ ಭಕ್ತ ವಿಶ್ವಾಸಿಗಳು ಹೆಮ್ಮೆ ಪಡುವ, ಅಲ್ಲದೆ ಭಾರತ ದೇಶದ ಚರಿತ್ರೆಯಲ್ಲಿ ಒಂದು ಚಾರಿತ್ರಿಕ ಒಂದು ಘಟನೆ.
ಒಂದೇ ಒಂದು ಸಂದೇಶ, ನಿನ್ನೆ ಇದ್ದ ದೇವರು ಇಂದೂ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯೆ ಇದ್ದಾರೆ. ಮತ್ತಾಯನ ಸುಸಂದೇಶ 12:41 ಯೇಸುನಾಥರು ಹೇಳುತ್ತಾರೆ, ಈಗೋ ನಾನು ನಿಮ್ಮ ಮಧ್ಯೆ ಇದ್ದೇನೆ. ಪ್ರೇಸ್ ದ ಲಾರ್ಡ್. Praise the Lord. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಂದು ಪ್ರಶ್ನೆ, ಈ ಒಂದು ಪರಮಪ್ರಸಾದದ ಅದ್ಭುತ ಒಂದು ಸಂದೇಶವಾದರೂ ಏನು? ಒಂದೇ ಒಂದು ಸಂದೇಶ, ಇಡೀ ಪವಿತ್ರ ಗ್ರಂಥ ಆದಿಕಾಂಡದಿಂದ ಈ ಒಂದು ಹೊಸ ಒಡಂಬಡಿಕೆವರೆಗೆ ದೇವರು ಹೇಳುತ್ತಿರುವುದು, ಈಗೋ ನಾನು ನಿಮ್ಮ ಮಧ್ಯೆ ಇದ್ದೇನೆ. ಬಿಹೋಲ್ಡ್ ಐ ಆಮ್ ವಿತ್ ಯು. ಬೇರೆ ಬೇರೆ ರೂಪದಲ್ಲಿ ದರ್ಶನವನ್ನು ಅಲ್ಲದೆ ಆಶೀರ್ವಾದಗಳನ್ನು, ರಹಸ್ಯಗಳನ್ನು ಕೊಡುತ್ತಾ ಆದಿಯಿಂದಲೂ ಈಗಲೂ ನಮ್ಮ ಮಧ್ಯೆ ಇದ್ದಾರೆ. ಪವಿತ್ರ ಗ್ರಂಥವನ್ನು ತೆಗೆದಾಗ ಪ್ರಿಯ ಸಹೋದರ ಸಹೋದರಿಯರೇ, ವಿಮೋಚನ ಕಾಂಡ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದ್ತೀವಿ. ಮೋಶೆಗೆ ಹೇಳ್ತಾರೆ, ಮೋಶೆ ನೀನು ಹೋಗು, ನನ್ನ ಪ್ರಸನ್ನತೆ ನಿನ್ನ ಹಿಂದೆ ಇರುವುದು. ಮೈ ಪ್ರೆಸೆನ್ಸ್ ಶಾಲ್ ಬಿ ವಿತ್ ಯು, ಐ ಆಮ್ ವಿತ್ ಯು. ಕೊನೆಗೆ ಹಂತ ಹಂತವಾಗಿ ಆ ಒಂದು ಈಜಿಪ್ತಿನಿಂದ ಆ ಒಂದು ಇಸ್ರಾಯೇಲ್ ಜನರನ್ನು ಬಿಡಿಸುತ್ತಿರುವಾಗ, ಆ ಕೆಂಪು ಸಮುದ್ರವನ್ನು ದಾಟಬೇಕಾದಾಗ, ಮರುಭೂಮಿಯಲ್ಲಿ ಆ ಒಂದು ಆಹಾರದ ಒಂದು ನೀರಿನ ಕೊರತೆ ಇದ್ದಾಗ ದೇವರು ಅದೇ ಒಂದು ಸತ್ಯವನ್ನು ಹೇಳುತ್ತಾರೆ, ಈಗೋ ನಾನು ನಿಮ್ಮ ಮಧ್ಯೆ ಇದ್ದೇನೆ, ನಿಮ್ಮನ್ನು ನಾನು ಕೈ ಹಿಡಿದು ನಡೆಸುತ್ತೇನೆ. ಸ್ವರ್ಗದಿಂದ ಆ ಒಂದು ಮನ್ನಾವನ್ನು ಕೊಟ್ಟು, ಬಂಡೆಯಿಂದ ನೀರನ್ನು ಕೊಟ್ಟು, ಅದಕ್ಕಿಂತ ಹೆಚ್ಚಾಗಿ ಈಜಿಪ್ಟ್ ದೇಶದ ಒಂದು ವೈರಿಗಳನ್ನು ಕೆಂಪು ಸಮುದ್ರದಲ್ಲಿಯೇ ನಾಶ ಮಾಡಿ, ವಿಮೋಚನ ಕಾಂಡ ಒಂದು 14-14 ಓದ್ತೇವೆ, ನಾನು ನಿಮ್ಮ ಜೊತೆಗೆ ಇದ್ದೇನೆ, ನಿಮ್ಮ ಪರವಾಗಿ ನಾನು ಯುದ್ಧ ಮಾಡುತ್ತಾ ಇದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಹಂತ ಹಂತವಾಗಿ ನಾವು ಕೇಳುತ್ತೇವೆ. ಆಹಾಜನು ವೈರಿಗಳಿಂದ ಹೆದರಿ ಸೋಲುತ್ತಿರುವಾಗ ದೇವರು ಇನ್ನೂ ಕೇಳುತ್ತಾರೆ, ಬೇಕಾದರೆ ಇನ್ನೂ ಒಂದು ಸೂಚಕ ಕಾರ್ಯವನ್ನು ಕೇಳು, ಇನ್ನೂ ಒಂದು ಅದ್ಭುತವನ್ನು ನಾನು ಮಾಡಿ ತೋರಿಸುತ್ತೇನೆ, ಈಗೋ ನಿಮ್ಮ ಜೊತೆಗೆ ಇರುವ ದೇವರು ನಾನಾಗಿದ್ದೇನೆ. ಆಹಾಜನಿಗೆ ಹೇಳುತ್ತಾರೆ, ಒಂದು ಸೂಚಕ ಕಾರ್ಯವನ್ನು ಕೇಳು. ಆಹಾಜನು ಹೇಳುತ್ತಾನೆ, ನಾನು ಮಾತ್ರ ದೇವರನ್ನು ಪರೀಕ್ಷಿಸುವುದಿಲ್ಲ. ಎಷ್ಟೋ ವರ್ಷಗಳ ಹಿಂದೆ ಆ ಒಂದು ವಾಣಿ ಇಂದು ನೆರವೇರುತ್ತಾ ಇದೆ. ಈಗೋ ಕನ್ಯೆಯೊಬ್ಬಳು ಆ ಒಂದು ಮಗುವನ್ನು ಪ್ರಸವಿಸುವಳು, ಆತನಿಗೆ ನೀವು ಇಮ್ಯಾನುವೇಲ್ ಎಂದು ಹೆಸರಿಡಬೇಕು. ಇಮ್ಯಾನುವೇಲ್ ಎಂದರೆ ದೇವರು ನಿಮ್ಮೊಡನೆ ಇದ್ದಾರೆ ಎಂದರ್ಥ. ಗಾಬ್ರಿಯೇಲ್ ದೂತನು ಜೋಸೆಫರಿಗೆ, ಮರಿಯಳಿಗೆ ಹೇಳಿದ್ದು ಅದೇ ಒಂದು ಸತ್ಯ, ಇದು ನಿಮ್ಮಿಂದ ಆದ ಒಂದು ಕಾರ್ಯವಲ್ಲ, ಪವಿತ್ರ ಆತ್ಮರ ಸ್ವರ್ಗದ ಒಂದು ಶಕ್ತಿ, ಹೆದರಬೇಡಿರಿ. ಆತನಿಗೆ ನೀವು ಯೇಸು ಇಮ್ಯಾನುವೇಲ್ ಎಂದು ಹೆಸರಿಡಬೇಕು. ಒಂದೇ ಒಂದು ಸಂದೇಶ, ಆ ವಾಣಿಯಾದವರು ನಮ್ಮ ಮಧ್ಯೆ ಬಂದು ಮನುಷ್ಯರಾಗಿ ಜೀವಿಸುತ್ತಾ ಇದ್ದಾರೆ. ದೇವರು ನಮ್ಮ ಮಧ್ಯೆ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಬಾಲ ಯೇಸು ಈ ಜನನವಾದ ನಂತರ ಪಾಲಕರು ಧರ್ಮಶಾಸ್ತ್ರದ ನಿಯಮದ ಪ್ರಕಾರ ಆ ಒಂದು ಬಾಲ ಯೇಸುವನ್ನು ಆ ಧರ್ಮ ಆ ಒಂದು ಕೇಂದ್ರಕ್ಕೆ, ಆ ಒಂದು ದೇವಾಲಯಕ್ಕೆ ಕರೆದುಕೊಂಡು ಹೋದಾಗ ಸಿಮಿಯೋನನು ಆ ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ಒಂದು ಮಾತನ್ನು ಹೇಳುತ್ತಾನೆ. ಲೂಕನ ಸುಸಂದೇಶ 2:30 ಓದ್ತೇವೆ, ಬಾಲ ಯೇಸುವನ್ನು ಕೈಯಲ್ಲಿ ಹಿಡಿದುಕೊಂಡು, ತೆರಳಬಿಡು ನಿನ್ನ ದಾಸನನ್ನು ಇಂದು ಸೌಖ್ಯದಿಂದ, ಏಕೆಂದರೆ ಕಣ್ಣಾರು ಕಣ್ಣಿ ನಾನು ಆ ಒಂದು ಲೋಕದ ರಕ್ಷಕನನ್ನು. ತೆರಳಿಬಿಡು ನಿನ್ನ ದಾಸನನ್ನು ಈಗ, ಏಕೆಂದರೆ ನಾನು ಕೈಯಲ್ಲಿಯೇ ಆ ಒಂದು ರಕ್ಷಕನನ್ನು ಹಿಡಿದಿದ್ದೇನೆ. ದೇವರು ಇನ್ನೂ ನಮ್ಮ ಮಧ್ಯೆ ಇದ್ದಾರೆ, ಈ ರೊಟ್ಟಿ ರೂಪದಲ್ಲಿಯೂ ನಮ್ಮ ಮಧ್ಯೆ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಫ್ರಾನ್ಸಿಸ್ ಅಸ್ಸೀಸಿ ಒಂದು ಮಾತನ್ನು ಹೇಳ್ತಾರೆ. ಈ ಪರಮಪ್ರಸಾದದ ಬಗ್ಗೆ ಆಳವಾಗಿ ಧ್ಯಾನಿಸಿ ಒಂದು ಮಾತನ್ನು ಹೇಳುತ್ತಾರೆ. ದೇವರಿಗೆ ಎಲ್ಲ ಸಂಸ್ಕಾರಗಳಲ್ಲಿ, ಆರಾಧನೆಗಳಲ್ಲಿ ಪ್ರಿಯವಾದ ಸಂಸ್ಕಾರವೇ ಈ ಒಂದು ಪರಮಪ್ರಸಾದ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಮಾನವರಿಗೆ ಬಹಳ ಸರಳವಾಗಿ ಅನುಭವಿಸುವಂಥ ಸಂಸ್ಕಾರವೇ ಈ ಒಂದು ಪರಮಪ್ರಸಾದ. ಏಕೆಂದರೆ ಅಷ್ಟು ಹತ್ತಿರವಾಗಿ ನಾವು ದೇವರನ್ನು ಅನುಭವಿಸಬಹುದು. ಅಲ್ಲದೆ ದೇವರಿಗೂ ಸಹ ಇದೇ ಒಂದು ಪರಮಪ್ರಸಾದ ಬಹು ಅಮೂಲ್ಯವಾಗಿದೆ. ಏಕೆಂದರೆ ಸ್ವಂತ ಏಕೈಕ ಮಗನನ್ನು ತ್ಯಾಗವಾಗಿ ಕೊಟ್ಟು ನಮಗೆ ದಯಪಾಲಿಸಿದ್ದಾರೆ. ಈ ಒಂದು ಮಗುವನ್ನು ಎತ್ತಿ ಆ ಒಂದು ಈ ಘೋಷಣೆಯನ್ನು ಮಾಡುತ್ತಿರುವಾಗ ಪ್ರಿಯ ಸಹೋದರ ಸಹೋದರಿಯರೇ, ಹೇಗೆ ಇನ್ನೂ ದೇವರು ನಮ್ಮ ಮಧ್ಯೆ ಇದ್ದಾರೆ ಎಂಬ ಸತ್ಯವನ್ನು ನಾವು ಜ್ಞಾನಿಸುತ್ತೇವೆ. ಹಂತ ಹಂತವಾಗಿ ಯೇಸುನಾಥರು ಶಿಷ್ಯರ ಜೊತೆಗೆ ಸಾಮ್ರಾಜ್ಯದ ಕೆಲಸಗಳನ್ನು ಮಾಡುತ್ತಿರುವಾಗ ಒಂದು ಮಾತನ್ನು ಹೇಳ್ತಾರೆ, ನೀವು ಎಷ್ಟೋ ಭಾಗ್ಯವಂತರು, ಸತ್ಪುರುಷರು, ಪ್ರವಾದಿಗಳು ಕಾಣದ್ದನ್ನು ಕೇಳದ್ದನ್ನು ನೀವು ಕಾಣುತ್ತಾ ಇದ್ದೀರಿ. ಫರಿಸಾಯರು ಕೇಳ್ತಾ ಇದ್ದರು, ನಮಗೆ ಇನ್ನೊಂದು ಸೂಚಕ ಕಾರ್ಯಗಳನ್ನು ಮಾಡಿ ತೋರಿಸ್ರಿ. ಯೇಸುನಾಥರು ಹೇಳುತ್ತಾರೆ, ಮತ್ತಾಯನ ಸುಸಂದೇಶ ಆ ಒಂದು 12ನೇ ಅಧ್ಯಾಯ 13ನೇ ಅಧ್ಯಾಯ, ಬೇರೆ ಯಾವ ಸೂಚಕ ಕಾರ್ಯಗಳು ಕೊಡಲಾಗುವುದಿಲ್ಲ, ಯೋನನಿಗಿಂತಲೂ ಆ ಒಂದು
ಸೊಲೊಮೋನನ ಒಂದು ಜ್ಞಾನಕ್ಕಿಂತಲೂ ಮೇಲಾದ ಒಂದು ಸೂಚಕ ಕಾರ್ಯ ಸಾಕ್ಷಿ ಈಗೋ ನಿಮ್ಮಲ್ಲಿದೆ, ನಾನೇ ಆ ಒಂದು ಜೀವಂತ ರೊಟ್ಟಿ. ಹಂತವಾಗಿ ಯೇಸುನಾಥರು ಪ್ರಿಯ ಸಹೋದರ ಸಹೋದರಿಯರೇ, ಆ ಒಂದು ಕೊನೆಯ ಪಾಸ್ಕ ಹಬ್ಬದ ಬಲಿಪೂಜೆ ಸಮಯದಲ್ಲಿ ಲೂಕನ ಸುಸಂದೇಶ 22:14 ಓದ್ತೇವೆ. ಆ ಕೊನೆಯ ಒಂದು ಪಾಸ್ಕ ಹಬ್ಬದ ಸಮಯದಲ್ಲಿ ಯೇಸುನಾಥರು ಒಂದು ಮಾತನ್ನು ಹೇಳುತ್ತಾರೆ, ಈ ಒಂದು ಪಾಸ್ಕ ಹಬ್ಬಕ್ಕಾಗಿಯೇ ನಾನು ಕಾಯುತ್ತಾ ಇದ್ದೆ, ಈ ಪಾಸ್ಕ ಹಬ್ಬಕ್ಕಾಗಿಯೇ ನಾನು ಕಾಯುತ್ತಾ ಇದ್ದೆ. ಸ್ವರ್ಗ ಸಾಮ್ರಾಜ್ಯದಲ್ಲಿ ಇದು ಸಂಪೂರ್ಣವಾಗುವ ತನಕ ಇದನ್ನು ನಾನು ಭಾಗವಹಿಸುವುದಿಲ್ಲ. ರೊಟ್ಟಿಯನ್ನು ತೆಗೆದುಕೊಂಡು ಇದನ್ನು ಭುಜಿಸಿರಿ, ಇದು ನನ್ನ ಶರೀರ, ರಕ್ತ, ಆ ಒಂದು ಪಾನಪಾತ್ರೆಯನ್ನು ತೆಗೆದುಕೊಂಡು ಇದೆಲ್ಲೋ ನಿಮ್ಮೆಲ್ಲರಿಗೆ ಸುರಿಸಲಾಗಿದೆ, ಇದನ್ನು ನನ್ನ ಸ್ಮರಣೆಗಾಗಿ ಮಾಡುತ್ತಾ ಇರಿರಿ ಎಂದು ಹೇಳಿ, ನಾನು ನಿಮ್ಮ ಜೊತೆಗೆ ಇದ್ದೇನೆ, ಇದನ್ನು ಮಾತ್ರ ನೀವು ಮಾಡುತ್ತಾ ಇರಬೇಕು, ಆಶೀರ್ವದಿಸುತ್ತಾ ಇರಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುನಾಥರು ಈ ಒಂದು ಮಾತುಗಳನ್ನು ಮರಣದ ಮುಂಚೆಯೇ ಹೇಳುತ್ತಾ ಇದ್ದಾಗ ಎಷ್ಟೋ ಜನರು ನಂಬಲಿಲ್ಲ. ನಾನೇ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ, ಪೂರ್ವಜರು ಮನ್ನಾ ತಿಂದರು ಸಾವಿಗೀಡಾದರು, ಆದರೆ ನನ್ನನ್ನು ಸ್ವೀಕರಿಸುವನು ಮರಣಕ್ಕೆ ಈಡಾಗುವನು. ಯೋಹಾನನ ಸುಸಂದೇಶ 6:51 ಓದ್ತೇವೆ, ಲೋಕಕ್ಕೆ ನಾನು ಕೊಡುವ ನನ್ನ ಮಾಂಸವೇ ನಾನು ಕೊಡುವ ಜೀವಂತ ರೊಟ್ಟಿ. ಲೋಕಕ್ಕೆ ನಾನು ಕೊಡುವ ನನ್ನ ಮಾಂಸವೇ ಆ ಒಂದು ಜೀವಂತ ರೊಟ್ಟಿ. ಈ ಮಾಂಸವನ್ನು ರಕ್ತವನ್ನು ಸ್ವೀಕರಿಸದೆ ನಿಮ್ಮಲ್ಲಿ ಜೀವವಿರುವುದಿಲ್ಲ. ಫರಿಸಾಯರು ಇದು ಕಠಿಣವಾದ ಮಾತುಗಳು, ಇದನ್ನು ಹೇಗೆ ನಂಬಬೇಕು? ಯೇಸುನ ಮಾತ್ರ ನಾನೇ ಸ್ವೀಕರಿಸೋನು ನನ್ನಲ್ಲಿ ನೆಲೆಸಿರುತ್ತಾನೆ, ಅಲ್ಲದೆ ಅಂತಿಮ ದಿನದಂದು ನಾನು ಎಬ್ಬಿಸುತ್ತೇನೆ ಎಂದು ಹೇಳಿದರು. ಪ್ರಿಯ ಸಹೋದರ ಸಹೋದರಿಯರು, ಇಂದೂ ಸಹ ಈ ಒಂದು ವಿಲಕ್ಕನೂರು ಗ್ರಾಮದಲ್ಲಿ ಈ ರೀತಿಯಾಗಿ ಪರಮ ಪ್ರಸಾದದ ಅದ್ಭುತಗಳನ್ನು ನಾವು ಧ್ಯಾನಿಸುತ್ತಿರುವಾಗ ಒಂದೇ ಒಂದು ಸತ್ಯ, ಈಗೋ ಇನ್ನೂ ನಾನು ನಿಮ್ಮ ಮಧ್ಯೆ ಇದ್ದೇನೆ. ನೀವು ತಿಳಿದಿರಬಹುದು, ಯೇಸುನಾಥರು ಈ ರೀತಿಯಾಗಿ ಹೇಳಿದಾಗ ಎಷ್ಟೋ ಜನರು, ಅವರ ಒಂದು ಹಿಂಬಾಲಿಕರು ಸ್ವಲ್ಪ ಜನರು ಬಿಟ್ಟೇ ಬಿಟ್ಟರು, ತಿರುಗಿ ಹೋದವರು ಮತ್ತೆ ಬರಲಿಲ್ಲ. ಇದು ಹೇಗೆ ಸಾಧ್ಯ? ಪ್ರಿಯ ಸಹೋದರ ಸಹೋದರಿಯರೇ, ಆದರೂ ಸಹ ದೇವರು ತಮ್ಮ ದರ್ಶನವನ್ನು, ತಮ್ಮ ಪ್ರತಿಬಿಂಬವನ್ನು, ತಮ್ಮ ರಹಸ್ಯವನ್ನು ಆದಿಯಿಂದ ಈಗಲೂ ಸಹ ಬೇರೆ ಬೇರೆ ರೂಪದಲ್ಲಿ ತೋರಿಸುತ್ತಾ ಇದ್ದಾರೆ. ಈ ಒಂದು ವಿಲಕ್ಕನೂರು ಆ ಒಂದು ಪರಮ ಪ್ರಸಾದದ ಒಂದು ಮಹಿಮೆ, ಲೋಕದ ಅಂತ್ಯದವರೆಗೂ ನಾನು ನಿಮ್ಮ ಮಧ್ಯೆ ಇದ್ದೇನೆ. ಮತ್ತಾಯನ ಸುಸಂದೇಶ 28:20 ಯೇಸುನಾಥರು ಸ್ವರ್ಗಕ್ಕೆ ಹೋಗುತ್ತಿರುವಾಗ ಈ ಒಂದೇ ಒಂದು ಸಂದೇಶ, ಲೋಕದ ಅಂತ್ಯದವರೆಗೂ ನಾನು ನಿಮ್ಮ ಮಧ್ಯೆ ಇದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಪುನರುತ್ಥಾನವಾಗಿ ಸ್ವರ್ಗಕ್ಕೆ ಹೋಗುವ ಮೊದಲು ಯೇಸುನಾಥರು ಈ ಶಿಷ್ಯರ ವಿಶ್ವಾಸವನ್ನು ಬಲಪಡಿಸಲು ಅವಿಶ್ವಾಸಿಯಾಗಿ ಭರವಸೆಯನ್ನು ಕಳೆದು ಸಂಶಯಪಟ್ಟು ಮತ್ತೆ ಒಂದು ತಮ್ಮ ಸ್ವಗ್ರಾಮಕ್ಕೆ ತಿರುಗುತ್ತಿರುವಾಗ, ಕೆಲಸ ಕಾರ್ಯಕ್ಕೆ ತಿರುಗುತ್ತಿರುವಾಗ ಜೀವಂತ ದೇವರು ಮತ್ತೆ ಪ್ರತ್ಯಕ್ಷರಾಗಿ ಅವರ ಸನ್ನಿಧಾನದಲ್ಲಿ ರೊಟ್ಟಿಯನ್ನು ಮುರಿದಾಗ ಅವರ ಕಣ್ಣುಗಳು ತೆರೆದವು. ಅವರು ಯೇಸುನಾಥರನ್ನು ಗುರುತು ಹಚ್ಚಿದರು, ಅಲ್ಲದೆ ಯೇಸುನಾಥರು ಅದೃಶ್ಯರಾದರು ಎಂಬುದನ್ನು ಓದುತ್ತೇವೆ. ಪುನರುತ್ಥಾನವಾದ ನಂತರ ಮತ್ತೆ ಅದೇ ಒಂದು ಇದನ್ನು ನನ್ನ ಸ್ಮರಣೆಗಾಗಿ ಮಾಡುತ್ತಾ ಇರಬೇಕು. ಜೀವಂತ ದೇವರು ರೊಟ್ಟಿ ರೂಪದಲ್ಲಿ ನಮ್ಮ ಮಧ್ಯೆ ಬರುತ್ತಾ ಇರುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಫ್ರಾನ್ಸಿಸ್ ಅಸಿಸಿ ಇದೇ ಒಂದು ಸತ್ಯವನ್ನು ಹೇಳುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಒಂದು ಪ್ರಪಂಚದಲ್ಲಿ ನಮ್ಮ ಕಣ್ಣುಗಳಿಂದ 2000 ವರ್ಷ ಹಿಂದೆ ಇದ್ದ ಆ ಒಂದು ಏಕೈಕ ಪುತ್ರನನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅದೇ ಒಂದು ಏಕೈಕ ಪುತ್ರರ ಆ ಒಂದು ಶರೀರವನ್ನು, ರಕ್ತವನ್ನು ಬೇಕಾದರೆ ಇನ್ನೂ ನೀವು ಬಲಿಪೂಜೆಯಲ್ಲಿ ಕಾಣಬಹುದು. 2000 ವರ್ಷದ ಹಿಂದೆ ಇದ್ದ ಒಂದು ಏಕೈಕ ಪುತ್ರರ ಆ ಒಂದು ಶರೀರ ಮತ್ತು ರಕ್ತವನ್ನು ಇನ್ನೂ ಬಲಿಪೂಜೆಯಲ್ಲಿ ನಾವು ಕಾಣಬಹುದು. ಆದುದರಿಂದ ಸಂತ ಅಗಸ್ಟಿನವರು ಹೇಳುತ್ತಾರೆ, ಆ ದೇವರು ಬರುತ್ತಾ ಇರುತ್ತಾರೆ. ಆರಾಧನೆಯ ಸಮಯದಲ್ಲಿ, ದಿವ್ಯ ಕಾರುಣ್ಯ ಸಮಯದಲ್ಲಿ, ಆ ಒಂದು ಪರಮ ಪ್ರಸಾದದ ಪೆಟ್ಟಿಗೆಯಲ್ಲಿ, ಪ್ರತಿ ಬಲಿಪೂಜೆಯಲ್ಲಿ ನಮ್ಮ ದೇವರು ಆದಿಯಿಂದಲೂ ಈಗಲೂ ಯಾವಾಗಲೂ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಕೊಡುತ್ತಾ ಇರುತ್ತಾರೆ. ಪ್ರೇಸ್ ದ ಲಾರ್ಡ್. Praise the Lord. Hallelujah. 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 ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಗಸ್ಟಿನ್ ಒಂದು ಮಾತನ್ನು ಹೇಳುತ್ತಾರೆ, ಯಾರು ಆ ಒಂದು ವಿಶ್ವಾಸದಿಂದ ಪಶ್ಚಾತ್ತಾಪದಿಂದ ಇದನ್ನು ಸ್ವೀಕರಿಸುತ್ತಾರೆಯೋ ಅವರು ಸ್ವೀಕರಿಸಿದವರನ್ನೇ ಹೋಲುತ್ತಾರೆ. ಆಲ್ ದೋಸ್ ರಿಸೀವ್ಡ್ ವರ್ದಿಲಿ ದೇರ್ ರಿಸೆಂಬಲ್ ಹೋಮ್ ದೇ ರಿಸೀವ್. ಯಾರನ್ನು ನೀವು ಸ್ವೀಕರಿಸುತ್ತೀರೋ ಆ ಒಂದು ನಿಷ್ಕಳಂಕ ಮನಸ್ಸಿನಿಂದ ಸ್ವೀಕರಿಸಿದರೆ ಸ್ವೀಕರಿಸಿದವರನ್ನೇ ನೀವು ಹೋಲುತ್ತೀರಿ.
ಈ ಒಂದು ಜುಬಿಲಿ ವರ್ಷದಲ್ಲಿ ಕಾರ್ಲೋಸ್ ಅಕ್ಯುಟಸ್ ಅವರನ್ನು ಅಂತರ್ಜಾಲಗಣಗಳ ಪಾಲಕ, ಅದಕ್ಕಿಂತ ಹೆಚ್ಚಾಗಿ ಪರಮ ಪ್ರಸಾದದ ಪೋಷಿತರೆಂದು ಘೋಷಿಸಲಾಗಿದೆ. 14 ವರ್ಷದ ಈ ಒಂದು ಬಾಲಕ ಅದೇ ಒಂದು ಸತ್ಯವನ್ನು ನಾವು ಈ ಒಂದು ಯುವ ಜನಾಂಗಕ್ಕೆ ನಮ್ಮೆಲ್ಲರಿಗೆ ತಿಳಿಸುತ್ತಾ ಇರುತ್ತಾನೆ. ಸ್ವರ್ಗಕ್ಕೆ ಇದೇ ಒಂದು ಹೆದ್ದಾರಿ. ಬೇರೆ ಬೇರೆ ಮಾರ್ಗಗಳಿದ್ದರೂ, ಆ ಒಂದು ಅನುಕೂಲಗಳಿದ್ದರೂ ಅದನ್ನು ತ್ಯಾಗ ಮಾಡಿ ಈ ಒಂದು ಸ್ವರ್ಗದ ಹೆದ್ದಾರಿಗಾಗಿ ಶ್ರಮಿಸಿರಿ. ಇಡೀ ಒಂದು ಯುವ ಜನಾಂಗಕ್ಕೆ ಈ ಒಂದು ಜುಬಿಲಿ ವರ್ಷದಲ್ಲಿ ಇವನನ್ನು ಸಂತನನ್ನಾಗಿ ಮಾಡಿ ಇದೇ ಒಂದು ಸಂದೇಶವನ್ನು ತಿಳಿಸುತ್ತಾ ಇದ್ದಾರೆ. ಕಾಣದಿದ್ದರೂ ಸಹ ಕಂಡವರಂತೆ ಈ ಒಂದು ಪ್ರಪಂಚದಲ್ಲಿ ಜೀವಿಸುವುದು. ಇಬ್ರಿಯರಿಗೆ ಬರೆದ ಗ್ರಂಥ ಈ ಒಂದು 11ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಓದುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ವಿಶ್ವಾಸವೆಂಬುದು ಇದರಿಂದ ಮಾತ್ರ ನಾವು ದೇವರಿಗೆ ಸಂತೋಷಪಡಿಸಲು ಆಶೀರ್ವಾದವನ್ನು ಪಡೆಯಲು ಸಾಧ್ಯ. ವಿಶ್ವಾಸವಿಲ್ಲದೆ ದೇವರನ್ನು ಸಂತೈಸಪಡಿಸಲು ಸಾಧ್ಯವಿಲ್ಲ. ನಾವು ನೋಡಿ ನಡೆಯುವ ಜನರಾಗಬಾರದು, ಅಲ್ಲದೆ ನಂಬಿ ನಡೆಯುವ ಜನರಾಗಿರಬೇಕು. ನಮ್ಮ ದೇವರು ಇಬ್ರಿಯರಿಗೆ ಬರೆದ ಗ್ರಂಥ 13ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಜೀಸಸ್ ಇಸ್ ದ ಸೇಮ್ ಯೆಸ್ಟರ್ಡೇ ಟುಡೇ ಆ್ಯಂಡ್ ಫಾರ್ ಎವರ್. ನಿನ್ನೆ ಇದ್ದವರು ಇಂದು ಬೇರೆ ರೂಪದಲ್ಲಿಯೇ ನಮ್ಮ ಮಧ್ಯೆ ಇದ್ದಾರೆ. ವಿಶ್ವಾಸದಿಂದ ಭಕ್ತಿಯಿಂದ ಕಾಣುವ ಒಂದು ಆಶೀರ್ವಾದಕ್ಕಾಗಿ, ವಿಶೇಷವಾಗಿ ಈ ಒಂದು ಯುವ ಜನಾಂಗಕ್ಕಾಗಿ, ಬರುತ್ತಿರುವ ಒಂದು ಪೀಳಿಗೆಗಾಗಿ ಪರಮಪ್ರಸಾದದಲ್ಲಿ ಇಂಥ ಒಂದು ವಿಶ್ವಾಸ, ಇಂಥ ಒಂದು ಪಶ್ಚಾತ್ತಾಪ, ನಿಷ್ಕಳಂಕ ಮನಸ್ಸಿಲ್ಲದೆ ಎಷ್ಟೋ ಜನರು ತಿರಸ್ಕಾರ ಮಾಡಿ ನಿರುತ್ಸಾಹರಾಗಿ ಈ ಧರ್ಮಸಭೆಯ ಈ ಒಂದು ಪವಿತ್ರ ಸಂಸ್ಕಾರಗಳನ್ನು ತಿರಸ್ಕರಿಸುತ್ತಿರುವಾಗ, ನಮ್ಮ ಧರ್ಮಸಭೆಗಾಗಿ, ಎಲ್ಲ ಒಂದು ಭಕ್ತಾದಿಗಳಿಗಾಗಿ ಈ ಪರಮ ಪ್ರಸಾದಕ್ಕೆ ಸ್ಥಾನ ಕೊಟ್ಟು, ಈ ಪರಮ ಪ್ರಸಾದ ಈ ಒಂದು ದೂತರ ಭೋಜನ, ಸ್ವರ್ಗದ ಒಂದು ಭೋಜನ, ಆಧ್ಯಾತ್ಮಿಕ ಒಂದು ಭೋಜನವೆಂದು ನಮ್ಮನ್ನು ಸಮರ್ಪಿಸಿ ಎಲ್ಲ ಒಂದು ಆಶೀರ್ವಾದಕ್ಕಾಗಿ ಈ ಒಂದು ಆರಾಧನೆಯ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. Praise the Lord. Praise the Lord. Hallelujah. 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 ಪರಮ ಪ್ರಸಾದವೇ ಪ್ರಭು ಯೇಸು ಕ್ರಿಸ್ತರೇ, ಪಾವನ ಜೀವನಕ್ಕೆ
ಎಂದು ವಾಗ್ದಾನ ಮಾಡಿದ ಪ್ರಭುವೇ, ದಿವ್ಯ ಸಂಸ್ಕಾರದಲ್ಲಿ ಪ್ರಭುವಿನರಾದ ಪ್ರಭುವೇ ನಿಮಗೆ ಸ್ತೋತ್ರ. ನಿಮ್ಮೊಡನೆ ಇದ್ದೇನೆ ಎಂದು ವಾಗ್ದಾನ ಮಾಡಿದ ಪ್ರಭುವೇ, ದಿವ್ಯ ಸಂಸ್ಕಾರದಲ್ಲಿ ಆಸೀನರಾದ ಪ್ರಭುವೇ ನಿಮಗೆ ಸ್ತೋತ್ರ. ಪರಮೋನ್ನತ ದೇವರು ನೀನೇ, ಸರ್ವ ಸೃಷ್ಟಿಯ ಪಾಲಕ ನೀನೇ. ಭೂಲೋಕಳಿದರು ನಿನ್ನಯ ನುಡಿಗಳು ನಿನ್ನಾಮಳಿಯದು ಎಂದು. ಪರಮೋನ್ನತ ದೇವರು ನೀನೇ, ಸರ್ವ ಸೃಷ್ಟಿಯ ಪಾಲಕ ನೀನೇ. ಭೂಲೋಕ ಅಳಿದರು ನಿನ್ನಯ ನುಡಿಗಳು ನಿನ್ನಾಮ ಅಳಿಯದು ತೊಯ್ದು. ಶಲಮದೇರೆ ಹಾಬರ ಇಶಲಮಸೇದಿಯೇ ಹಾಲೆಲೂಯ 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 ಇಶಲಮಸೇರುವೆ. ದಿವ್ಯ ಒಂದು ಪರಮ ಪ್ರಸಾದಕ್ಕೆ ಸ್ತೋತ್ರವಾಗಲಿ, ಯೇಸುವಿನ ಒಂದು ಪ್ರತಿಬಿಂಬಕ್ಕೆ ಸ್ತೋತ್ರವಾಗಲಿ, ಯೇಸುವಿನ ಒಂದು ಮುಖದ ಒಂದು ಛಾಯಕ್ಕೆ ಸ್ತೋತ್ರವಾಗಲಿ, ದಿವ್ಯ ಕಾರುಣ್ಯವೇ ಸ್ತೋತ್ರವ. ಹಾಲೆಲೂಯ 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 ಇಶಲಮಸೇದಿಯೇ ಹಾಲೆಲೂಯ ಹಾಲೆಲೂಯ. ಬ್ಲೆಸ್ ಯು ಲಾರ್ಡ್, ಪ್ರೈಸ್ ಯು ಲಾರ್ಡ್. ಯೇಸುವಿನ ನಾಮಕ್ಕೆ ಸ್ತೋತ್ರ, ಮಹಿಮೆಯು ಆರಾಧನೆಯು ಸಲ್ಲಲಿ. ಹಾಲೆಲೂಯ ಹಾಲೆಲೂಯ ಇಶಲಮಸೇದಿಯೇ. ಬ್ಲೆಸ್ ಯು ಲಾರ್ಡ್, ಪ್ರೈಸ್ ಯು ಲಾರ್ಡ್. ಎಲ್ಲರೂ ಎದ್ದು ನಿಂತು ದೇವರ ವಾಕ್ಯವನ್ನು ಆಲಿಸೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋಹಾನರು ಬರೆದ ಸುಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಯೇಸುನಾಥರು ತಮ್ಮ ಶಿಷ್ಯರಿಗೆ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ, ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಲೋಕದ ಉದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದು ಹೇಳಿದರು. ಅದಕ್ಕೆ ಯಹೂದ್ಯರಲ್ಲಿ ತೀವ್ರ ವಾಗ್ವಾದ ಉಂಟಾಯಿತು. ಈತನು ತನ್ನ ಮಾಂಸವನ್ನು ತಿನ್ನಲು ಹೇಗೆ ಕೊಟ್ಟಾನೋ ಎಂದು ಕೇಳತೊಡಗಿದರು. ಅದಕ್ಕೆ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನರಪುತ್ರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೇ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವನಲ್ಲಿ ನಿತ್ಯ ಜೀವ ಇರುತ್ತದೆ, ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಎಬ್ಬಿಸುತ್ತೇನೆ ಎಂದು ಹೇಳಿದರು. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಒಂದು ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಸಿರುತ್ತೇನೆ. ಜೀವ ಸ್ವರೂಪಿಯಾದ ಪಿತನು ನನ್ನನ್ನು ಕಳುಹಿಸಿಕೊಟ್ಟರು, ನಾನು ಅವರಿಂದಲೇ ಜೀವಿಸುತ್ತೇನೆ. ಅಂತೆಯೇ ನನ್ನನ್ನು ಈ ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ.
ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಇದೆ. ನಿಮ್ಮ ಪೂರ್ವಜರು ಮನ್ನಾ ತಿಂದರೂ ಸಾವಿಗೆ ತುತ್ತಾದರೂ ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನು ಎಂದು ಹೇಳಿದರು. ಕಫಾರ್ನಹೂಮ್ ಪ್ರಾರ್ಥನಾ ಮಂದಿರದಲ್ಲಿ ಯೇಸು ಬೋಧನೆ ಮಾಡುತ್ತಿದ್ದಾಗ ಆಡಿದ ಒಂದು ಮಾತುಗಳಿವು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಯೋಹಾನನು ಬರೆದ 6ನೇ ಅಧ್ಯಾಯ 51ನೇ ವಚನ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ನನ್ನನ್ನು ಭುಜಿಸುವವನು ಚಿರಕಾಲ ಬಾಳುವನು. ಲೋಕ ಉದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದು ಹೇಳಿದ ನಮ್ಮ ಪ್ರೀತಿಯ ಜೀವದಾಯಕ ಸ್ವರ್ಗದ ರೊಟ್ಟಿಯೇ ನಿಮಗೆ ಆರಾಧನೆ. ಸ್ವರ್ಗದಿಂದ ಬಂದಿಹ ರೊಟ್ಟಿಯು ನಾನೇ, ಚಿರಕಾಲ ಬಾಳುವನು ನನ್ನ ಭುಜಿಸುವವನು. ಸ್ವರ್ಗದಿಂದ ಬಂದಿಯ ರೊಟ್ಟಿಯು ನಾನೇ, ಚಿರಕಾಲ ಬಾಳುವನು ನಿನ್ನ ಭುಜಿಸುವವನು. ಲೋಕದ ಉದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾ ಕೊಡುವ ರೊಟ್ಟಿ. ಲೋಕದ ಉದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾ ಕೊಡುವ ರೊಟ್ಟಿ. ಆರಾಧನೆ ಆರಾಧನೆ ದಿವ್ಯ ಸಂಸ್ಕಾರವೇ ಎನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ದಿವ್ಯ ಸಂಸ್ಕಾರವೇ ಎನ್ನೇಸುವೆ ನಿಮಗೆ ಆರಾಧನೆ. ಯೋಹಾನನು ಬರೆದ 6ನೇ ಅಧ್ಯಾಯ 58ನೇ ವಚನ. ಮನ್ನಾ ತಿಂದ ನಿಮ್ಮ ಪೂರ್ವಜರೆಲ್ಲರೂ ಸಾವಿಗೆ ತುತ್ತಾದರು, ಆದರೆ ನನ್ನನ್ನು ಭುಜಿಸುವವನು ಚಿರಕಾಲ ನನ್ನಲ್ಲಿಯೇ ನನ್ನಿಂದಲೇ ಜೀವಿಸುವನು. ನನ್ನನ್ನು ಭುಜಿಸುವವನಲ್ಲಿ ನಿತ್ಯ ಜೀವ ಇರುತ್ತದೆ ಎಂದು ತಿಳಿಸಿದ ಸ್ವರ್ಗೀಯ ಮನ್ನವೇ ನಿಮಗೆ ಆರಾಧನೆ. ಮನ್ನಾ ತಿಂದರು ನಿಮ್ಮ ಪೂರ್ವಜರು, ಸಾವಿಗೆ ತುತ್ತಾದರು ಅವರೆಲ್ಲ. ಮನ್ನಾ ತಿಂದರು ನಿಮ್ಮ ಪೂರ್ವಜರು, ಸಾವಿಗೆ ತುತ್ತಾದರು ಅವರೆಲ್ಲ. ಆಗಲ್ಲ ಈ ರೊಟ್ಟಿ ಭುಜಿಸುವವನು ಚಿರಕಾಲ ಬಾಳುವನು ನನ್ನಲ್ಲಿಯೇ. ಆಗಲ್ಲ ಈ ರೊಟ್ಟಿ ಭುಜಿಸುವವನು ಚಿರಕಾಲ ಬಾಳುವನು ನನ್ನಲ್ಲಿಯೇ. ಆರಾಧನೆ ಆರಾಧನೆ ದಿವ್ಯ ಸಂಸ್ಕಾರವೇ ಎನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ದಿವ್ಯ ಸಂಸ್ಕಾರವೇ ಎನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ದಿವ್ಯ ಸಂಸ್ಕಾರವೇ ಎನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ದಿವ್ಯ ಸಂಸ್ಕಾರವೇ ಎನ್ನೇಸುವೆ ನಿಮಗೆ ಆರಾಧನೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ಸುಸಂದೇಶವನ್ನು ಆಲಿಸಿ ಈ ಒಂದು ಆರಾಧನೆ ಸಮಯದಲ್ಲಿ ವಿಶೇಷವಾಗಿ ಎಲ್ಲ ಒಂದು ಭಕ್ತಾದಿಗಳಿಗೆ ಯುವ ಜನಾಂಗಕ್ಕೆ ಪರಮ ಪ್ರಸಾದದ ಒಂದು ಭಕ್ತಿ ಆಶೀರ್ವಾದವನ್ನು ದಯಪಾಲಿಸಲೆಂದು ನಾವು ಪ್ರಾರ್ಥಿಸೋಣ. ಫಾದರ್ ಥಾಮಸ್ ಪಡಿಕಲ್
ಇನ್ನೂ ಜೀವಂತವಾಗಿದ್ದಾರೆ. ಮೇ 31ನೇ ತಾರೀಕಿನಂದು ಈ ಒಂದು ಭಾರತ ದೇಶದಲ್ಲಿ ನಡೆದ ಪರಮ ಪ್ರಸಾದದ ಈ ಮೊದಲನೆಯ ಅದ್ಭುತವನ್ನು ಘೋಷಿಸಿ ಆ ಒಂದು ಪ್ರಸ್ತಾಪನೆಯ ಅಲ್ಲದೆ ಪ್ರತಿಷ್ಠಾಪನೆಯ ಆ ಒಂದು ಆಚರಣೆಗಳು ನಡೆಯುತ್ತಿರುವಾಗ ಕೆಲವು ಮಾಧ್ಯಮದವರು ಬಂದು ಇವರನ್ನು ಕೇಳಿದಾಗ ನಿಮಗೆ ಹೇಗೆ ಅನಿಸುತ್ತದೆ? ಪ್ರಿಯ ಸಹೋದರ ಸಹೋದರಿಯರೇ, ಫಾದರ್ ಥಾಮಸ್ ಪೆಟಿಕಲ್ ಅಳುತ್ತಾ ಸಂತೋಷದ ಭಾಷ್ಪದಿಂದ ಒಂದು ಮಾತನ್ನು ಹೇಳಿದರು. ಈ ಒಂದು ದಿನಕ್ಕಾಗಿ ನಾನು ಕಾಯುತ್ತಾ ಇದ್ದೆ, ಅಲ್ಲದೆ ಇದಕ್ಕಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೆ. ಫಾದರ್ ಪೆಟಿಕಲ್ ಒಂದು ಮಾತನ್ನು ಹೇಳಿದರು. 13 ವರ್ಷದ ಹಿಂದೆ ನಾನು ನನ್ನ ಸ್ವಂತ ಕರಗಳಿಂದ ಈ ಒಂದು ರೊಟ್ಟಿಯನ್ನು ಆಶೀರ್ವದಿಸಿದ್ದೆ. ಇಂದು ನಾನು ಜೀವಂತವಿರುವಾಗಲೇ ಇದನ್ನು ಪರಮ ಪ್ರಸಾದದ ಅದ್ಭುತವೆಂದು ಘೋಷಿಸಿ ಕಾಣುವಂಥ ಭಾಗ್ಯ ನಾನು ಪಡೆದಿದ್ದೇನೆ. ಇದು ನಿಜವಾಗಿಯೂ ದೇವರ ನನಗೆ ಕೊಟ್ಟ ಒಂದು ದೊಡ್ಡ ಆಶೀರ್ವಾದ. 13 ವರ್ಷದಿಂದ ನಾನು ಇದಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೆ, ಅಲ್ಲದೆ ಇದಕ್ಕಾಗಿ ನಾನು ಕಾಯುತ್ತಾ ಇದ್ದೆ. ಎಷ್ಟೋ ಶೋಷಣೆಗಳನ್ನು, ತರ್ಕಗಳನ್ನು, ತಿರಸ್ಕಾರಗಳನ್ನು, ಈ ಒಂದು ರೋಗಗಳನ್ನು ಅವರು ಅನುಭವಿಸಿದರೂ ಸಹ ಜೀವಂತ ದೇವರು ಇನ್ನೂ ನಮ್ಮ ಮಧ್ಯೆ ಇದ್ದಾರೆ, ಅಲ್ಲದೆ ನಾನು ಕಂಡಿದ್ದೇನೆ ಎಂಬುದಕ್ಕೆ ಸಾಕ್ಷಿಯಾಗಲು ಅವರು ಪ್ರಾರ್ಥಿಸುತ್ತಾ ಇದ್ದರು, ಅಲ್ಲದೆ ಅದಕ್ಕಾಗಿಯೇ ಜೀವಿಸುತ್ತಾ ಇದ್ದರು. ಪ್ರಿಯ ಸಹೋದರ ಸಹೋದರಿಯರೇ, ಈ ಜುಬಿಲಿ ವರ್ಷದಲ್ಲಿ ಎಷ್ಟೋ ಯುದ್ಧಗಳು, ಬೇರೆ ಬೇರೆ ಥರದ ಒಂದು ಕಷ್ಟಗಳು, ನೋವುಗಳು ಬಂದಿದ್ದರು. ದೇವರು ಮಾತ್ರ ಇನ್ನೂ ನಮ್ಮ ಮಧ್ಯೆ ಇದ್ದಾರೆ ಎಂಬ ಒಂದು ಸತ್ಯವನ್ನು, ರಹಸ್ಯವನ್ನು ತೋರಿಸಲು ಈ ಒಂದು ಅದ್ಭುತವನ್ನು ಮಾಡಿದ್ದಾರೆ. ಈ ಒಂದು ಆರಾಧನೆ ಸಮಯದಲ್ಲಿ ವಿಶೇಷವಾಗಿ ಧರ್ಮಸಭೆ ಮಾತ್ರ ಈ ಒಂದು ಪರಮ ಪ್ರಸಾದವನ್ನು ಮಾತ್ರ ತಿರಸ್ಕರಿಸದೆ ಪರಮ ಪ್ರಸಾದಕ್ಕೆ ಆದ್ಯತೆಯನ್ನು, ಪ್ರಥಮ ಸ್ಥಾನವನ್ನು ಕೊಟ್ಟು ಹೆಚ್ಚಾಗಿ ಯುವ ಜನಾಂಗಕ್ಕೆ ಈ ಒಂದು ಆರಾಧನೆಯಲ್ಲಿ ಪ್ರಾರ್ಥಿಸೋಣ. ಕಾರ್ಲೋಸ್ ಅಕ್ಯುಟಿಸರ ಮುಖಾಂತರ, ಪರಮ ಪ್ರಸಾದದ ಒಂದು ಪ್ರೇಷಿತನ ಮುಖಾಂತರ, ಪರಮ ಪ್ರಸಾದವೇ ಒಂದು ಸ್ವರ್ಗಕ್ಕೆ ಆ ಒಂದು ಹೆದ್ದಾರಿಯಾಗಲಿ, ಮಾರ್ಗವಾಗಲಿ. ಎಷ್ಟೋ ಜನರಿಗೆ ಬೇರೆ ಬೇರೆ ಪ್ರಚೋದನೆಗಳಿದ್ದರು, ತೊಂದರೆಗಳಿದ್ದರು, ವಿವಿಧ ರೀತಿಯ ಬಂಧನಗಳಿದ್ದರು. ಅವರೆಲ್ಲರನ್ನೂ, ಎಲ್ಲ ಧರ್ಮಸಭೆಯನ್ನು ಈ ಒಂದು ಆರಾಧನೆ ಸಮಯದಲ್ಲಿ ಸಮರ್ಪಿಸಿ, ಪವಿತ್ರಾತ್ಮರೇ ಇವರನ್ನು ಅಭಿಷೇಕಿಸಲಿ, ಪವಿತ್ರಾತ್ಮರೇ ಇವರನ್ನು ಹೊಸ ಜೀವನಕ್ಕೆ ಪ್ರೋತ್ಸಾಹಿಸಲೆಂದು ಎಲ್ಲ ಒಂದು ಕೋರಿಕೆಗಳನ್ನು, ಎಲ್ಲ ಒಂದು ಜನರನ್ನು ಸಮರ್ಪಿಸಿ ಪವಿತ್ರಾತ್ಮರಿಗಾಗಿ, ಪರಮ ಪ್ರಸಾದದ ಒಂದು ದರ್ಶನಕ್ಕಾಗಿ, ಆಶೀರ್ವಾದಕ್ಕಾಗಿ ಈ ಹಾಡನ್ನು ಹಾಡುತ್ತಾ ಈ ಒಂದು ಶಕ್ತಿಗಾಗಿ, ಆಶೀರ್ವಾದಕ್ಕಾಗಿ ಪ್ರಾರ್ಥಿಸೋಣ. ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಅಭಿಷೇಕ ಮಾಡ ಬನ್ನಿರೇ. ಯೇಸುವಿನ ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಅಭಿಷೇಕ ಮಾಡ ಬನ್ನಿರೇ. ಪವಿತ್ರ ಸರ್ವಶಕ್ತರಾದ ದೇವರೇ, ಇದು ವಿಶೇಷವಾಗಿ ನಾವು ಧರ್ಮಸಭೆಗೆ ಪ್ರಾರ್ಥಿಸುತ್ತೇವೆ. ಧರ್ಮಸಭೆಯು ಪರಮ ಪ್ರಸಾದದ ಒಂದು ಸಂಸ್ಕಾರಕ್ಕೆ ಪ್ರಥಮ ಸ್ಥಾನವನ್ನು ಕೊಟ್ಟು ಪೂರ್ಣ ಮನಸ್ಸಿನಿಂದಲೂ, ಆತ್ಮನಿಂದಲೂ, ಶಕ್ತಿಯಿಂದಲೂ ಸ್ವರ್ಗದ ಒಂದು ಹೆದ್ದಾರಿ ಎಂದು ವಿಶ್ವಾಸಿಸಿ ಆಗು ಹೋಗುವ ಒಂದು ಪ್ರಪಂಚದ ಘಟನೆಗಳಿಗೆ ಹೆದರದೆ, ಭರವಸೆಯನ್ನು ಕಳೆದುಕೊಳ್ಳದೆ, ಈಗೋ ನಿಮ್ಮ ಮಧ್ಯೆ ನಾನು ಇದ್ದೇನೆ, ಇದನ್ನು ನನ್ನ ಸ್ಮರಣೆಗಾಗಿ ಮಾಡುತ್ತಾ ಇರಿರಿ ಎಂಬ ಒಂದು ವಾಗ್ದಾನಗಳನ್ನು, ಆಶೀರ್ವಾದಗಳನ್ನು ನಾವು ಪಾಲಿಸುವಂತೆ ಆ ಒಂದು ಪವಿತ್ರ ಆತ್ಮರ ಅಭಿಷೇಕಕ್ಕಾಗಿ, ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಅಭಿಷೇಕ ಮಾಡ ಬನ್ನಿರೇ. ಯೇಸುವಿನ ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಅಭಿಷೇಕ ಮಾಡ ಬನ್ನಿರೇ. ಸರ್ವಶಕ್ತರಾದ ದೇವರೆಂದು ಆರಾಧನೆ ಸಮಯದಲ್ಲಿ ಧರ್ಮಸಭೆಯಿಂದ ಎಷ್ಟೋ ಭಕ್ತಾದಿಗಳು ಈ ರಹಸ್ಯವನ್ನು, ಈ ಒಂದು ಆಶೀರ್ವಾದವನ್ನು ತ್ಯಜಿಸಿ ತಮ್ಮ ಜೀವನದಲ್ಲಿ ಪಾಲಿಸದೆ ಬೇರೆ ಬೇರೆ ಪಂಗಡಗಳಿಗೆ, ಅವಿಶ್ವಾಸಿಗಳಾಗಿ ಬೇರೆ ಬೇರೆ ಬಂಧನಗಳಲ್ಲಿ ಜೀವಿಸುತ್ತಿರುವಾಗ
ಈ ಒಂದು ಎಲ್ಲ ಒಂದು ಕುರಿ ಮಂದಿಗಳನ್ನು ಅದೇ ಒಂದು ಪರಮ ಪ್ರಸಾದವು ಐಕ್ಯತೆಯಿಂದ ಶಾಂತಿಯಿಂದ ಒಕ್ಕುಗೂಡಿಸುವಂತೆ ಆ ಒಂದು ಪವಿತ್ರ ಆತ್ಮರ ಆಶೀರ್ವಾದ, ಪವಿತ್ರ ಆತ್ಮರ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸೋಣ. ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಅಭಿಷೇಕ ಮಾಡ ಬನ್ನಿರಿ. ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಅಭಿಷೇಕ ಮಾಡ ಬನ್ನಿರಿ. ಸಂತ ಪೌಲರು ತಮ್ಮ ಒಂದು ಪತ್ರದಲ್ಲಿ ಹೇಳುತ್ತಿರುವ ಹಾಗೆ, ದೇವರಿಂದ ನಾನು ಪಡೆದಿದ್ದೇನೆ, ನಿಮಗೆ ತಿಳಿಸುತ್ತಾ ಇದ್ದೇನೆ, ಇದನ್ನು ಸ್ಮರಣೆಗಾಗಿ ಮಾಡಿರಿ. ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಪಾನ ಪಾತ್ರೆಯಲ್ಲಿ, ಈ ಒಂದು ಪಾಸ್ಕದ ಹಬ್ಬದ ಒಂದು ಭೋಜನದಲ್ಲಿ ಭಾಗವಹಿಸುತ್ತಿರುವಾಗ ನಿಮ್ಮನ್ನೇ ನೀವು ಪರೀಕ್ಷಿಸಿ ಪಶ್ಚಾತ್ತಾಪದಿಂದ ನಿಷ್ಕಳಂಕ ಮನಸ್ಸಿನಿಂದ ನೀವು ಸ್ವೀಕರಿಸಿರಿ. ನಿಮ್ಮಲ್ಲಿ ಸ್ವಲ್ಪ ಜನರು ವಿಶ್ವಾಸವಿಲ್ಲದೆ ಪಶ್ಚಾತ್ತಾಪದ ಒಂದು ಸಂಕೀರ್ತನೆಗಳಲ್ಲಿ, ಪ್ರಾರ್ಥನೆಗಳಲ್ಲಿ ಭಾಗವಹಿಸದೆ ಅಯೋಗ್ಯರಾಗಿ ಈ ಒಂದು ಪಾನಪಾತ್ರೆಯಲ್ಲಿ ಭಾಗವಹಿಸುತ್ತಿರುವಾಗ ಸ್ವಲ್ಪ ಜನರು ರೋಗಿಗಳಾಗಿದ್ದೀರಿ, ಸ್ವಲ್ಪ ಜನರು ಮರಣದ ಒಂದು ಹಂತದಲ್ಲಿದ್ದೀರಿ, ಆಧ್ಯಾತ್ಮಿಕವಾಗಿ ಸ್ವಲ್ಪ ಜನರು ಮರಣ ಹೊಂದಿದ್ದೀರಿ ಎಂಬ ಒಂದು ಸತ್ಯವನ್ನು, ವಿಶೇಷವಾಗಿ ಪರಿಶುದ್ಧತೆ, ಆ ಒಂದು ಪವಿತ್ರತೆ ಈ ಒಂದು ಪರಮ ಪ್ರಸಾದದ ಒಂದು ಮುಖ್ಯ ಅಂಶ ಎಂಬುದನ್ನು ಜ್ಞಾಪಿಸುತ್ತಿರುವಾಗ ಎಲ್ಲ ಒಂದು ಭಕ್ತಾದಿಗಳು ಪಾಪ ಸಂಕೀರ್ತನೆಗಳಲ್ಲಿ ಪಶ್ಚಾತ್ತಾಪದಲ್ಲಿ ಭಾಗವಹಿಸಿ ಈ ಪರಮ ಪ್ರಸಾದವನ್ನು ಸ್ವೀಕರಿಸುವ ಆ ಒಂದು ಪವಿತ್ರ ಆತ್ಮರ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸೋಣ. ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಅಭಿಷೇಕ ಮಾಡ ಬನ್ನಿರಿ. ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಅಭಿಷೇಕ ಮಾಡ ಬನ್ನಿರಿ. ಸರ್ವಶಕ್ತನಾದ ದೇವರೇ, ಈ ಜುಬಿಲಿ ವರ್ಷದಂದು ಭಾರತ ದೇಶದ ಧರ್ಮಸಭೆಗೆ ನೀವು ದಯಪಾಲಿಸಿದ ಬಲಿಪೂಜೆ ಸಂದರ್ಭದಲ್ಲಿ, ಆರಾಧನೆಯ ಸಂದರ್ಭದಲ್ಲಿ ಪರಮ ಪ್ರಸಾದದ ಒಂದು ಅದ್ಭುತಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು, ಮಹಿಮೆಯನ್ನು ಸಲ್ಲಿಸಿ, ಈ ಒಂದು ಪರಮ ಪ್ರಸಾದದ ಅದ್ಭುತವು ಧರ್ಮಸಭೆಗೆ ಎಲ್ಲ ಒಂದು ಭಕ್ತಾದಿಗಳಿಗೆ ಆಧ್ಯಾತ್ಮಿಕ ಒಂದು ಪ್ರೇರಣೆಯಾಗಲಿ, ಸ್ಫೂರ್ತಿಯಾಗಲಿ. ಈ ನಮ್ಮ ಎಲ್ಲ ಒಂದು ಪ್ರಾರ್ಥನೆಗಳನ್ನು ದೇವಮಾತೆ ಮುಖಾಂತರ ಸಮರ್ಪಿಸಿ, ಅದೇ ಒಂದು ಮನವಿ ಮಾಲೆಯನ್ನು ದೇವರಿಗೆ ಸಮರ್ಪಿಸಿ, ಅದೇ ಒಂದು ಆಶೀರ್ವಾದಕ್ಕಾಗಿ ಪರಮ ಪ್ರಸಾದದಲ್ಲಿರುವ ಆ ಯೇಸುವಿನ ಪ್ರತಿಬಿಂಬಕ್ಕೆ, ಪರಮ ಪ್ರಸಾದದಲ್ಲಿರುವ ಯೇಸುನಾಥರ ಒಂದು ಆ ಒಂದು ಛಾಯೆಗೆ ಕೃತಜ್ಞತೆಯನ್ನು, ಮನವಿ ಮಾಲೆಗಳನ್ನು ಸಲ್ಲಿಸಿ ಕೊನೆಯ ಆಶೀರ್ವಾದಕ್ಕಾಗಿ ನಾವು ಸಿದ್ಧರಾಗೋಣ. ನಮ್ಮ ಶ್ಲೋಕ: ಯೇಸುವೇ ನಿಮಗೆ ಆರಾಧನೆಯೂ ಮಹಿಮೆಯೂ ಸಲ್ಲಲಿ. ಯೇಸುವೇ ನಿಮಗೆ ಆರಾಧನೆಯೂ ಮಹಿಮೆಯೂ ಸಲ್ಲಲಿ. ಮನುಷ್ಯಾವತಾರ ತಾಳಿದ ನಮಗೋಸ್ಕರ ಪರಮ ಪ್ರಸಾದದಲ್ಲಿ ನಮ್ಮೊಂದಿಗೆ ಇರುವ ಜೀವಂತ ರೊಟ್ಟಿಯೇ, ನಿಮಗೆ ಆರಾಧನೆಯೂ ಮಹಿಮೆಯೂ ಸಲ್ಲಲಿ. ಪರಮ ಪ್ರಸಾದದಲ್ಲಿ ನಿಮ್ಮ ಮುಖದ ಛಾಯೆಯನ್ನು ಮುದ್ರಿಸಿದ ಯೇಸುವೆ, ಯೇಸುವೇ ನಿಮಗೆ ಆರಾಧನೆಯೂ ಮಹಿಮೆಯೂ ಸಲ್ಲಲಿ. ಸಕಲ ದೇವದೂತರುಗಳು ಮತ್ತು ಸಂತರಿಂದ ಆರಾಧಿಸಲ್ಪಡುವ ಪರಿಶುದ್ಧ ಪರಮ ಪ್ರಸಾದವೇ, ನಿಮಗೆ ಆರಾಧನೆಯೂ ಮಹಿಮೆಯೂ ಸಲ್ಲಲಿ. ನಮ್ಮನ್ನು ಎಂದೂ ಕೈಬಿಡದೆ ನಮ್ಮನ್ನು ಸದಾ ಮುನ್ನಡೆಸುವ ಸ್ವರ್ಗದ ಭೋಜನವೇ, ನಿಮಗೆ ಆರಾಧನೆಯೂ ಮಹಿಮೆಯೂ ಸಲ್ಲಲಿ. ಆಲ್ಫವೂ ಒಮೆಗವೂ, ಆದಿಯೂ ಅಂತ್ಯವೂ, ಆಕಾರವೂ ಳಾಕಾರವೂ ಆದ ಪರಿಶುದ್ಧ ಪರಮ ಪ್ರಸಾದವೇ, ನಿಮಗೆ ಆರಾಧನೆಯೂ ಮಹಿಮೆಯೂ ಸಲ್ಲಲಿ. ನಮ್ಮ ಆತ್ಮಕ್ಕೆ ಭೋಜನವೂ ಶಕ್ತಿಯೂ ಆದ ಪರಿಶುದ್ಧ ಪರಮ ಪ್ರಸಾದವೇ, ನಿಮಗೆ ಆರಾಧನೆಯೂ ಮಹಿಮೆಯೂ ಸಲ್ಲಲಿ. ನಿಮ್ಮ ಪ್ರತಿಬಿಂಬವನ್ನು ಪರಮ ಪ್ರಸಾದದಲ್ಲಿ ಮೂಡಿಸಿದ ಜೀವಂತ ರೊಟ್ಟಿಯೇ, ನಿಮಗೆ ಆರಾಧನೆಯೂ ಮಹಿಮೆಯೂ ಸಲ್ಲಲಿ. ನಮ್ಮ ಆತ್ಮಕ್ಕೆ ಭೋಜನವೂ ನಮ್ಮ ಶರೀರಕ್ಕೆ ಜೀವವೂ ಆದ ಪರಿಶುದ್ಧ ಪರಮ ಪ್ರಸಾದವೇ, ನಿಮಗೆ ಆರಾಧನೆಯೂ ಮಹಿಮೆಯೂ ಸಲ್ಲಲಿ. ಎಲ್ಲರೂ ಮೊಣಕಾಲೂರಿ ಕೊನೆಯ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸೋಣ. ದೇವ ಪಿತಾನೇ, ನಿಮ್ಮನ್ನು ಆರಾಧಿಸುವೆ,
ದೇವಸುತಾನೇ ನಿಮ್ಮನು ನಾ ಆರಾಧಿಸುವೆ ಸ್ತುತಿಸುವೆ ಜೀವವು ಎನ್ನ ಸರ್ವಸ್ವವು ಸಮರ್ಪಿಸುತ್ತ ನಮಿಸುವೆ ಪಾವನಾತ್ಮರೇ ನಿಮ್ಮನು ನಾ ಆರಾಧಿಸುವೆ ಸ್ತುತಿಸುವೆ ಜೀವವು ಎನ್ನ ಸರ್ವಸ್ವವು